ತೀರ್ಮಾನ ಮಾಡ್ತೀವಿ ಅಂತೇಳಿ ನಾನು, ಏಕೆಂದರೆ ನಾನೊಬ್ಬ ಹಳ್ಳಿ, ನನ್ನ ಹಳೆಗೂಡು ಅಂತಕ್ಕಂಥ ಗ್ರಾಮ ನೋಡಿ, ನನ್ನ ವಿದ್ಯಾರ್ಥಿ ಶಿಲ್ಪ ಅಂತೇಳಿ ಬಂದಿದ್ದಾರೆ ಇಲ್ಲಿ, ಅವರು ಕೂಲಿ ಮಾಡುವಂಥವ್ರು, ಅವರನ್ನು ಎಲ್ಲಿವರೆಗೂ ತಂದಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ನನ್ನ ಮತ್ತು ನನ್ನ ಶಿಷ್ಯರ ಒಂದು ಸಂಬಂಧ ಹೇಗಿದೆ ಅಂದರೆ, ಇಡೀ ಕರ್ನಾಟಕದಾದ್ಯಂತ ಅನೇಕರು ಕೇಸ್ ಮಾಡಿದ್ದಾರೆ, ಅನೇಕರು ಲೆಕ್ಚರ್ಸ್ ಇದ್ದಾರೆ, ಅನೇಕರು ಅಸಿಸ್ಟೆಂಟ್ ಲೆಕ್ಚರ್ಸು, ಮುಖ್ಯೋಪಾಧ್ಯಾಯ ಎಲ್ಲ ಇದರಲ್ಲೂ ಕೂಡ ಇದೆ. ಏಪ್ರಿಲ್ 4ನೇ ತಾರೀಕು ನನ್ನ ಕಾರ್ಯಕ್ರಮ ಮಾಡಿದ್ರು, ನನ್ನದೇ ಶಿಕ್ಷಕರನ್ನ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ 2 ಗ್ರಂಥ ಬಿಡುಗಡೆ ಆಯಿತು. ಒಂದು ನನ್ನ ಸಮಗ್ರ ಸಾಹಿತ್ಯ ಅಂತೇಳಿ, ಬುರ್ಗೂರು ರಾಮಚಂದ್ರಪ್ಪ ಸಾರ್ ಅವರು ನನಗೆ ಮೇಷ್ಟ್ರು, ಅವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಅವರ ಬರವಣಿಗೆಯನ್ನು ಹಾಗೆ ಹಾಕ್ಸಿದ್ದೇನೆ. ಎಲ್ಲರೂ ಕೂಡ ಸಾಮಾನ್ಯವಾಗಿ ಟೈಪಿಂಗ್ ಮಾಡಿಸ್ತಾರೆ, ಆದರೆ ನಾನು ಮಾತ್ರ ಅವರ ಬರವಣಿಗೆಯನ್ನು ನೋಡಿ ನನಗೆ ಮುತ್ತುಗಳನ್ನು ಕೊಡಿಸ್ದಂಗೆ ಇದೆ, ಅದನ್ನು ಹಾಗೆ ಹಾಕಬೇಕು ಅಂತೇಳಿ ಅದನ್ನು ಹಾಕಿದೆ. 1 ತಿಂಗಳು ಓದಿದ್ದಾರೆ. ಸುಮಾರು 10 ಕೃತಿಗಳು ಇದರಲ್ಲಿ. 10 ಕೃತಿಗಳ ಇದು ಕೂಡ ಎಲ್ಲ ಇದರಲ್ಲಿದೆ. ಸಂಶೋಧನೆ ಇದೆ, ಜಾನಪದ ಇದೆ, ಕಾವ್ಯ ಇದೆ, ವಿಮರ್ಶೆ ಇದೆ, ಮತ್ತು ಮಕ್ಕಳ ಕಥೆಗಳಿದೆ. ಎಲ್ಲ ಇದರಲ್ಲಿರ್ತಕ್ಕಂಥ ಕೃತಿಗಳು ಅಂತಂದರೆ ಕೋಲಾರ ಜಿಲ್ಲೆ ಐತಿಗಳು, ಶಿವರಾಮ ಕಾರಂತ ಕಾದಂಬರಿಗಳಲ್ಲಿ ರಾಜಕೀಯ ಪ್ರಜ್ಞೆ, ಆಮೇಲೆ ದೇವರ ಬಸಿರ ಬೆಂಕಿ, ಹಾಗೆ ಮಾಸ್ತಿ ಸಾಹಿತ್ಯ ಅವಲೋಕನ, ದೇವೇಂದ್ರ ಕುದುರೆ ಮತ್ತು ಇದರ ಕಥೆಗಳು, ಆಧುನಿಕ ಕನ್ನಡ ಸಾಹಿತ್ಯ, ನಾಡುನುಡಿ ಚಿಂತನೆಗಳು, ಆಮೇಲೆ ಮಾಸ್ತಿ ಸಾಹಿತ್ಯ ಅವಲೋಕನ, ಹೀಗೆ ಸುಮಾರು ಸಂಶೋಧನೆ, ವಿಮರ್ಶೆ, ಜಾನಪದ, ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಥೆಗಳು ಎಲ್ಲವೂ ಕೂಡ ಇದೆ. ಮೇಷ್ಟ್ರು ಬಹಳ ಅದ್ಭುತವಾಗಿ ಮುನ್ನುಡಿಯನ್ನು ಹೇಳಿದ್ದಾರೆ ಅದರ ಬಗ್ಗೆ. ಆಮೇಲೆ ಮಕ್ಕಳ ಬಗ್ಗೆ ಬರೀರಿ, ನೀವು ಯಾರು ಬರೀತಾ ಇಲ್ಲ ಅಂದರು. ಮಕ್ಕಳ ಬಗ್ಗೆ 15 ದಿವಸಕ್ಕೆ ಒಂದು ನಾಟಕ ಬರೆದು ಕಳಿಸಿದೆ ಮೇಷ್ಟ್ರಿಗೆ. ಮೇಷ್ಟ್ರು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಮಾಡಿ, ಅದು ಭಾಳ ಚೆನ್ನಾಗಿದೆ ಅಂತೇಳಿ. ಅದು ಏನು ಅತ್ಯಂತ ಕನಿಷ್ಠ ಪ್ರಾಣಿಗಳನ್ನು ತೆಗೆದುಕೊಂಡು ಈ ನಾಟಕ ಮಕ್ಕಳಿಗೆ ಮನರಂಜನೆ ಬೇಕು, ಮತ್ತು ಪರಿಸರದ ಬಗ್ಗೆ ಜ್ಞಾನ ಬೇಕು, ಪ್ರಾಣಿ ಪಕ್ಷಿಗಳ ಬಗ್ಗೆ ಜ್ಞಾನ ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾಯಿ, ನರಿ, ಸಿಂಹ ಅಂತಕ್ಕಂಥ ಒಂದು ಕಥೆ ಬರೆದಿದ್ದೀನಿ. ಅದು ಇನ್ನೂ ನನಗೆ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ರೆ ಅದು ಮಕ್ಕಳು ಮಾಡ್ಬೋದು, ಹೈಸ್ಕೂಲ್ ಮಕ್ಕಳು ಮಾಡ್ಬೋದು, ಕಾಲೇಜು, ವಿಶ್ವವಿದ್ಯಾಲಯ ಎಲ್ಲ ಮಟ್ಟ ಹೋಗುತ್ತೆ. ನಮ್ಮ ಏನು ಎಲ್ಲ ವರ್ಗದ ಸಾಮಾನ್ಯ ಜನರು ಕೂಡ ಮಾಡ್ತಕ್ಕಂಥ ಒಂದು ಪಾತ್ರಗಳು ಅದರಲ್ಲಿದೆ. ಅದು ಎಂತ ನಿಜವಾಗ್ಲೂ ಅದು ಹೇಗೆ ಮೇಷ್ಟ್ರು ಏನಿರುತ್ತೋ ಗೊತ್ತಿಲ್ಲ ನನಗೇನು. ಅದು ಮಕ್ಕಳ ಕಥೆಗಳು ಬರೆದಿದ್ದೆ, ದೇವೇಂದ್ರ ಕುದುರೆ ಮತ್ತು ಇದರ ಕಥೆಗಳು, ಅದರಲ್ಲಿರ್ತಕ್ಕಂಥ ನೀತಿ, ಆ ನೀತಿ ಎಷ್ಟು ಚೆನ್ನಾಗಿದೆ ಅಂದರೆ ಅನೇಕ ಶಾಲೆಗಳಿಗೆ ಅದು ಹಾಕ್ಸ್ಕೊಂಡಿದ್ದಾರೆ. ಇದರಿಂದ ಮುದ್ರಣ ಆಗಿರ್ತಕ್ಕಂಥ ಕಡೆಯಿಂದ ಅವರು ಎಷ್ಟೋ ಒಂದು ಕಡೆ ನನ್ನ ಮಗ ಶಾಲೆಗೆ ನಾನು ಕರ್ಕೊಂಡು ಬರೋದಕ್ಕೆ ಬಿರ್ಲಾ ಓಪನ್ ಇಂಟರ್ನ್ಯಾಷನಲ್ ಶಾಲೆಗೆ ಹೋದರೆ ಒಬ್ಬ ಫಿಸಿಕಲ್ ಎಜುಕೇಷನ್ ಟೀಚರ್ ಓಡ್ ಬಂದು ನನ್ನ ನೋಡಿ, ನನ್ನ ಪುಸ್ತಕದಲ್ಲಿ ಫೋಟೋ ನೋಡಿದರೆ, ಸಾರ್ ನೀವು ಫ್ಯಾನ್ ಆಗೋದೇ ನನ್ನಂತ ಅಂದರು. ಅದು ಯಾಕೆ ಅಂತಂದರೆ ಈ ಕಥೆಗಳಲ್ಲಿ ಎಷ್ಟು ಚೆನ್ನಾಗಿ ಮೌಲ್ಯಗಳು ಹೇಳಿದ್ದೀರಿ ನೀವು. ಇವತ್ತಿನ ವಿದ್ಯಾರ್ಥಿಗಳಿಗೆ ಮೌಲ್ಯಗಳು ಬೇಕು. ಯಾವ ರೀತಿ ನಮ್ಮ ಆಧುನಿಕ ಶಿಕ್ಷಣ ಅವರನ್ನು ಮಾನಸಿಕವಾಗಿ ಶೋಷಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಶಾಲೆ ಜೈಲಾಗಿದ್ದರೆ, ಆಮೇಲೆ ಮನೆಗೆ ಬಂದು ಮತ್ತೆ ಶಾಲೆಗೆ ಹೋಗುವವರೆಗೂ ಮನೆ ಜೈಲಾಗಿರುತ್ತೆ. ಎಲ್ಲರೂ ಗೊತ್ತಿದ್ದಾರೆ ಮಾನಸಿಕವಾಗಿ ಎಷ್ಟು ಖಿನ್ನತೆ ಇದೆ, ಸಂತೋಷ ಅನ್ನುವಂಥದ್ದಿಲ್ಲ, ಅವ್ರು ಏನು ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂಥ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ. ಕಾರಂತರು ನನಗೆ ಹೇಗೆ ವಿಶೇಷ ಆಗ್ತದೆ, ಕಾರಂತರ ಬಗ್ಗೆ ಶಿವರಾಮ ಕಾರಂತರ ಕಾದಂಬರಿಗಳಲ್ಲಿ ರಾಜಕೀಯ ಪ್ರಜ್ಞೆ ಅಂತ ನಾನು ಸಂಶೋಧನೆ ಮಾಡಿದ್ದು. ಅವರ ಸ್ಮೃತಿ ಪಟಲದಿಂದ ಮತ್ತು ಹುಚ್ಚು ಮನಸ್ಸಿನ ಹತ್ತುಮುಖಗಳು ಓದಿದೆ. SLC ಓದಿರ್ತಕ್ಕಂಥ ಅವರು ಆಗ್ತಾನೆ ಕಾಲೇಜು ಸೇರಿದ್ದಾರೆ, ಅದು ಕಾಲೇಜ್ ಬಿಡ್ತಾರೆ. ಏನು ಕಾರಣ ಅಂದರೆ ಸ್ವಾತಂತ್ರ್ಯ ವಸಾಹತುಶಾಹಿ ವ್ಯವಸ್ಥೆ ಅಥವಾ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೊಡುವಂಥ ಶಿಕ್ಷಣ ನನಗೆ ಬೇಡ. ಅನೇಕ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಭಾಗವಹಿಸ್ತಾರೆ. ಮತ್ತು ಅವ್ರು ಹೇಳ್ತಾರೆ ಈ ಸಮಾಜನೇ ನನಗೆ ವಿಶ್ವವಿದ್ಯಾಲಯ. ಆನಂತರ ವಿಶೇಷತೆ ಕುವೆಂಪು ಅವರು ನಮಗೆ ಸಾಹಿತ್ಯ ಕ್ಷೇತ್ರದ ಮೇರು ದಿಗ್ಗಜ ಒಂದು ರೀತಿ ಆದರೆ, ಕಾಡಿನಿಂದ ನಾಡಿಗೆ ಹೋಗಿ ಅವರು ಮೇರು ದಿಗ್ಗಜ ಆದರೆ, ಕಾರಂತರು ಬರವಣಿಗೆಯನ್ನೇ ವೃತ್ತಿಯಾಗಿಸ್ಕೊಂಡವರು. ಯಾರಿದ್ದಾರೆ ಈ ಬರವಣಿಗೆಯನ್ನೇ ಅವರ ವಿಚಾರಗಳು ಹೇಗೆ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿ ಚೋಮನಗುಡಿ ನಾವು ಇವತ್ತು ಹೇಳ್ತೀವಿ ದಲಿತ ಸಾಹಿತ್ಯ ಅಂತಂದರೆ 70ರ ದಶಕಕ್ಕೆ ಬಂತು ಅಂತೀವಿ. ಆದರೆ ನನ್ನ ಪ್ರಕಾರ ಅದು ಅಲ್ಲ. ದಲಿತ ಸಾಹಿತ್ಯ ಸಂವೇದನೆಯನ್ನು
1942 ಕಟ್ಟಿಕೊಡ್ತಾರೆ ಕಾರಂತರು. ಚೋಮನ ದುಡಿ ಓದಿ ಅಂಥ ಪಾತ್ರಗಳನ್ನು ಚೋಮನ ಕುಟುಂಬದ ನೋವು ನಲಿವು ಯಾರೂ ಕೂಡ ಕಟ್ಕೊಳ್ಳೋಕೆ ಸಾಧ್ಯವಿಲ್ಲ. ಇವರು ಒಂದು ಏನಾಗಿ ಕೊಡ್ತಾರೆ, ದಲಿತ ಸಾಹಿತ್ಯ ಅಂತಂದರೆ ಹುಟ್ಟಿನಿಂದ ಯಾರು ದಲಿತನಾಗಿರ್ತಾನೋ ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ಅಂತೇಳಿ ಒಂದು ಪರಿಕಲ್ಪನೆ ಹಾಕ್ಕೊಳ್ತಾರೆ. ಗೊತ್ತು, ಹುಟ್ಟಿನಿಂದ ದಲಿತನಾಗಿ ಹುಟ್ಟಿರುವಂಥ ಶೋಷಣೆ, ಅವರ ಅವಮಾನ ಎಲ್ಲವೂ ಕೂಡ ನನಗೆ ಗೊತ್ತು. ಆದರೆ ಹೊರಗಡೆಯಿಂದ ನೋಡುವಂಥ ವ್ಯಕ್ತಿಗೆ ಅದು ಯಾಕೆ ಇರಲ್ಲ ಅಂತೇಳಿ ಹೇಳಬಾರ್ದು. ಯಾರು ಕೂಡ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತೇಳಿ ಅರ್ಜಿ ಹಾಕ್ಕೊಂಡಿರಲ್ಲ. ಮನುಷ್ಯತ್ವ, ಮಾನವೀಯತೆ, ನ್ಯಾಯ, ನೀತಿ, ಧರ್ಮ ಅಂತಕ್ಕಂಥವ್ರು ಇಂಥವರಿಗೆ ಸೀಮಿತ ಅಲ್ಲ, ಎಲ್ಲರಿಗೂ ಸೀಮಿತ ಆಗಿರ್ತಕ್ಕಂಥದ್ದು. ಪಂಪನಿಂದ ಹಿಡಿದು ಇಂದಿನ ಸಾಹಿತ್ಯದ ಎಲ್ಲ ಕವಿಗಳು, ಕೃತಿಕಾರರು ಹೇಳ್ತಕ್ಕಂಥದ್ದು ಮನುಷ್ಯ ಧರ್ಮವನ್ನೇ. ಯಾರು ಕೂಡ ಒಬ್ಬರ ದ್ವೇಷಿಸ್ತಕ್ಕಂಥದ್ದು ಅದು ಯಾವುದೂ ಇಲ್ಲ. ನೀವು ಪ್ರಾಚೀನ ಸಾಹಿತ್ಯಕ್ಕೆ ಹೋದರೆ ಪಂಪ ಒಬ್ಬ ಆದಿತ್ಯ ವೇದ ಕರಿತೀವಿ, ನನ್ನ ಒಂದು ರೀತಿ ವಿಶೇಷ. ಮತ್ತು ಹಾಗೆ ವಚನ ಸಾಹಿತ್ಯಕ್ಕೆ ಹೋದರೆ ಅದೊಂದು ರೀತಿ ಚಳವಳಿ, ದಾಸ ಸಾಹಿತ್ಯಕ್ಕೆ ಹೋದರೆ ಭಕ್ತಿಯ ನೆಲೆ. ಹಾಗೆ ಆಧುನಿಕ ಸಾಹಿತ್ಯಕ್ಕೆ ಬಂದಾಗ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡ ಎಲ್ಲವೂ ಕೂಡ ಹೇಳುವಂಥದ್ದು ಮನುಷ್ಯನ ಮೌಲ್ಯಗಳನ್ನೇ. ನೀವು ಲಂಕೇಶರ ಒಂದು ಮುಟ್ಟಿಸಿಕೊಂಡವನ ಕಥೆಯನ್ನು ಓದಿ, ಒಬ್ಬ ರೈತ ಕಣ್ಣು ಏನೋ ಅವ್ರಿಗೆ ಸರಿ ಇರಲ್ಲ, ಅದಕ್ಕೆ ಆಸ್ಪತ್ರೆಗೆ ಅಂತ ಹೇಳೋದು ಎಲ್ಲೋ ಅನೇಕ ಕಣ್ಣಿನ ಆಸ್ಪತ್ರೆಗೆ ಹೋಗ್ತಾನೆ, ಎಲ್ಲೂ ವಾಸಿ ಆಗಲ್ಲ. ಆಮೇಲೆ ಎಲ್ಲ ಒಂದು ಕಡೆ ಹೋಗ್ತಾನೆ, ಯಾರೋ ಒಬ್ಬ ದಲಿತ ಡಾಕ್ಟರ್ ಇರ್ತಾನೆ, ಅಲ್ಲಿ ಹೋಗಿ ನೋಡಿದಾಗ ಅವರಿಗೆ ಬಹಳ ಅವರು ಮಾಡಿದಂಥ ಏನು ಕೆಲಸ ಮಾಡ್ತಾ ಇದೆ. ರೈತ ಅಂದರೆ ರೈತರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥವ್ರು, ವಿಶೇಷವಾಗಿ ಇವ್ರನ್ನ ನೋಡ್ಬೇಕಂದ್ರೆ ಎಲ್ಲ ಮಾತಾಡಿ ಕಣ್ಣಿನ ಚಿಕಿತ್ಸೆ ಮಾಡಿ ಕಳಿಸ್ತಾರೆ. ಕಣ್ಣಿನ ಚಿಕಿತ್ಸೆ ಮಾಡಿ ಕಳಿಸಿದಾಗ ಅವರ ಹೆಂಡತಿಗೆ ಬೇರೆ ಏನು ಹೇಳ್ತಾರೆ, ಇವರೊಬ್ಬ ದಲಿತ ಮಾಡಿರ್ತಕ್ಕಂಥ ಒಂದು ಇದು ನೀರು ಹಾಕ್ಕೊಡ್ಬಾರ್ದು, ನೀನು ಸ್ನಾನ ಮಾಡಬಾರ್ದು ಒಂದು ವಾರ ಅಂತ ಹೇಳಿರ್ತಾರೆ. ಹೆಂಡತಿಗೆ ಈ ವಿಚಾರ ಗೊತ್ತಾಗಿ ಅಲ್ಲಿ ಸ್ನಾನ ಮಾಡಿಸ್ತಾರೆ. ಮೈಲಿಗೆ ಆಗೋಗಿದೆ ಹುಟ್ಟಿ ನೀನು ಅಂತೇಳಿ ಒಂದು ಕಣ್ಣು ಅಳ್ದೋಗುತ್ತೆ, ಮತ್ತೆ ಇನ್ನೊಂದು ಕಣ್ಣಿಗೆ ಅದಾಗ್ತಾ ಇರುತ್ತೆ, ಎಲ್ಲಿ ಹೋದ್ರು ಕೂಡ ಇದು ವಾಸಿ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾರೋ ಒಬ್ಬ ವೈದ್ಯರು ಹೇಳ್ತಾರೆ, ಇಲ್ಲ ನೀನು ಎಲ್ಲಿ ಹೋದ್ರೂ ವಾಸಿ ಆಗಲ್ಲ, ನೀನು ಮೊದಲು ಹೋದಂಥ ಒಂದು ವೈದ್ಯರ ಬಳಿ ಹೋಗಿ ಅಂತ ಹೇಳಿದಾಗ ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಮಾತಾಡ್ತಾ ಇದ್ದಾಗ ನಮ್ಮ ದೇಶದ ಜಾತಿ ವ್ಯವಸ್ಥೆ ಎಷ್ಟಿದೆ ಅಂತಂದರೆ, ಒಬ್ಬ ಮುಗ್ಧನಾಗಿರ್ತಕ್ಕಂಥ ರೈತನಿಗೆ ಸಹಾಯ ಮಾಡುವಂಥ ಒಂದು ಇದರಲ್ಲಿ ಅವನ ಮನಸ್ಸು ಕೆಡಿಸಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು, ಹೆಂಡತಿ ಇದನ್ನೆಲ್ಲ ನೋಡಿ ಬಹಳ ನೋವಾಗುತ್ತೆ ಅವ್ರಿಗೆ. ಒಂದು ಕಣ್ಣು ಹೋಗಿದೆ, ಇದಾದ್ರೂ ಉಳಿಸ್ಕೋ, ಇನ್ಮೇಲೆ ಸ್ನಾನ ಮಾಡಬೇಡ ಅಂತ ಹೇಳಿ ಆಪರೇಷನ್ ಮಾಡಿ ಕಳಿಸ್ತಾರೆ. ಇದಕ್ಕಿಂತ ಮನುಷ್ಯ ಧರ್ಮ ಮೌಲ್ಯಗಳು ನೋಡೋದಕ್ಕೆ ಸಾಧ್ಯನಾ ನೀವು? ಹಾಗೆ ಕಾರಂತರು ಬಹಳ ವಿಶೇಷ. ಒಬ್ಬ ವೇಶ್ಯೆಯನ್ನು ಅವರು ಮಾಡುವಂಥ ಅವ್ರ ವೃತ್ತಿ ಅವ್ರಿಗೆ ಸೇರಿರ್ತಕ್ಕಂಥದ್ದು. ನಾವು ಎಷ್ಟು ಅವರನ್ನು ಕನಿಷ್ಠವಾಗಿ ನೋಡ್ತೀವಿ. ಒಬ್ಬ ವೇಶ್ಯೆ ಚೆನ್ನಕ್ಕ ಅಂತಕ್ಕಂಥವಳು ಒಂದು ಕಾದಂಬರಿಯಲ್ಲಿ ಆಕೆ ಒಂದು ಶಾಲೆಗೆ ಆಸ್ಪತ್ರೆ ಕಟ್ಟಿಸ್ತಾಳೆ, ಒಂದು ಊರಿಗೆ ಶಾಲೆ ಕಟ್ಟಿಸ್ತಾಳೆ, ಆಸ್ಪತ್ರೆ ಕಟ್ಟಿಸ್ತಾಳೆ. ಆದ್ದರಿಂದ ಅವಳು ಮಾಡುವಂಥ ಒಂದು ಕೆಲಸಗಳೇ ಸಮಾಜ ಸೇವೆ ಕೆಲಸಗಳೇ ನಮಗೆ ಮುಖ್ಯ ಆಗುತ್ತೆ ಹೊರತು ಅವಳ ವೃತ್ತಿ ನಮಗೆ ಮುಖ್ಯ ಆಗೋದಿಲ್ಲ. ಅವು ಪರಿಸ್ಥಿತಿಗಳ ಅನಿವಾರ್ಯ ಕಾರಣದಿಂದ ಹಾಗೆ ಆಗಿರ್ಬೋದು. ಆದರೆ ನಾವು ಒಬ್ಬ ವೇಶ್ಯೆಯನ್ನು ಕೂಡ ಗೌರವಿಸಬೇಕು, ಒಬ್ಬ ಎಲ್ಲರನ್ನು ಕೂಡ ನಾವು ಗೌರವಿಸಬೇಕು. ಜಾತಿ ಎನ್ನುವಂಥದ್ದು ಈ ಯಾವಾಗಲೂ ಹೋಗಲ್ಲ. ನನಗೆ ತಿಳಿದ ಮಟ್ಟಿಗೆ ಅಂಬೇಡ್ಕರ್ ಅವರಂಥ ಒಬ್ಬ ಮಹಾನ್ ವಿಶ್ವಶ್ರೇಷ್ಠ ನಾಯಕರಿಂದಲೇ ಅದು ಹೋಗೋದಕ್ಕೆ ಆಗಲಿಲ್ಲ. ಕೊನೆಗೆ ಅವ್ರು ಬೌದ್ಧ ಧರ್ಮಕ್ಕೆ ಯಾಕೆ ಮತಾಂತರ ಆದರು ನೋಡಿ. ಅಂಬೇಡ್ಕರ್ ಅಂದರೆ ಅಂಬೇಡ್ಕರ್ಗೆ ನಾನು ನ್ಯಾಯ ದೊರಕಿಸ್ತೀನಿ ಅಂತಂದರೆ ಅವ್ರ ಬಗ್ಗೆ ತಿಳ್ಕೊಂಡು ಬಹಳ ಅದ್ಭುತವಾದ ಭಾಷಣ ಮಾಡೋದಲ್ಲ. ನಾನು ಚೆನ್ನಾಗಿ ಓದಿ ಒಂದು ಸ್ಥಾನಕ್ಕೆ ಒಂದು IAS ಅಥವಾ ಇನ್ನೊಂದು ಯಾವುದಕ್ಕೂ ಹೋಗಿ ನನ್ನ ವಿದ್ಯಾರ್ಥಿ ಪಡೆಯನ್ನು ಅಲ್ಲಿ ತರಬೇಕು. ಅದು ನಿಜವಾಗ್ಲೂ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸ್ತಕ್ಕಂಥದ್ದು. ಅದು ಬಿಟ್ಟರೆ ನನಗೆ ಈ ಒಂದು ಡೋಂಗಿ ಭಾಷೆಗಳೆಲ್ಲ ನನಗೇನು ಇಷ್ಟ ಆಗೋದಿಲ್ಲ. ಅದೆಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ನಾನು ಏನೇ ಮಾಡಿದ್ರು ಕೂಡ ನನಗೆ ಅಳವಡಿಸ್ಕೊಳ್ಬೇಕಾದ್ರು. ಅದು ಅಳವಡಿಸ್ಕೊಂಡ್ರೆ ಇನ್ನೊಬ್ಬರಿಗೆ ನೀತಿ ಬೋಧನೆ ಮಾಡುವಂಥದ್ದು 100ಕ್ಕೆ 100 ತಪ್ಪು. ಆದ್ದರಿಂದ ನಾನು ನೀತಿ ಬೋಧನೆ ಮಾಡೋದಕ್ಕಿಂತ ಮೊದಲು ನಾನು ಎಷ್ಟು ಮಟ್ಟಿಗೆ ನೈತಿಕವಾಗಿ ಸರಿದ್ದೀನಿ ಇದು ಪ್ರಶ್ನೆ ನಂದು. ನಾನೊಬ್ಬ ಮೇಷ್ಟ್ರಾಗಿ ನಾನು 95ರಲ್ಲಿ MA ಮುಗಿದಿದ್ದು.
98ರಲ್ಲಿ ನಾನು ಅಪಾಯಿಂಟ್ ಆಗಿ ಕೋಲಾರ ಸ್ನಾತಕೋತ್ತರಕ್ಕೆ MA ವಿದ್ಯಾರ್ಥಿಗಳಿಗೆ ಪಾಠ ಮಾಡಕ್ಕೆ ಹೋದೆ. ನನ್ನ ಕನಸಿದ್ದು KS ಮಾಡಬೇಕಂತೇಳಿ KS ಬರಿತಾ ಇದ್ದೆ ಮೇನ್ಸು. ಆದರೆ ಅಷ್ಟೊತ್ತಿಗೆ ನನಗೆ ಯಾರೋ ಒಬ್ಬರು, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರೊಫೆಸರ್ SR ಕೇಶವ್ ಅಂತೇಳಿ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಬಲವಂತವಾಗಿ ಹಾಕ್ಸಿದ್ದು, ನೀವು ಹಾಕಿ ನಿಮ್ದಾಗುತ್ತೆ ಇದೆಲ್ಲ. ಸುಮ್ಮನೆ KS ಓದ್ತಾ ಇರ್ಬೇಕಂದ್ರೆ ನಗಿತಾ ಇದ್ದೆ. ಹಾಸ್ಟೆಲಲ್ಲಿ ನನ್ನ ರೂಮ್ಮೆಟ್ಟು ಸೀನಿಯರ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡೋಕ್ಕೆ ಬಂದು ನಿಟ್ಟಾಗಿದೆ ಅಂತೇಳಿ. ಆ ಕಾಲಕ್ಕೆ ನಿಟ್ಟು ಅಂದರೆ ಎಷ್ಟು ನಿಜವಾಗ್ಲೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗಿನ ಸಂದರ್ಭ ಆಗಿನ ಸಂದರ್ಭ ಬಹಳ ಇಷ್ಟಕರವಾಗಿತ್ತು. ನಾನು ಎಷ್ಟು ಓದಿದೆ ಅಂದರೆ ನನಗೆ ಗೊತ್ತು. ನಮ್ಮ ಸ್ನೇಹಿತರು ಬಂದಿದ್ದಾರೆ, ಶಿಂದೆ ನನ್ನ ಜೂನಿಯರ್, ಅವ್ರಿಗೂ ಕೂಡ ಗೊತ್ತು. ಮೊನ್ನೆ ಬರಗೂರು ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದ್ರು. ನನಗೆ ನಾನು ಜ್ಞಾನ ಭಾರತಿಗೆ ಬಂದಿದ್ದು, ನನಗೆ ಜ್ಞಾನ ಭಾರತಿ ಆಗಲಿಲ್ಲ, ಜ್ಞಾನ ದೇಗುಲ ಆಯಿತು. ಎಲ್ಲಿ ಅಂದರೆ ಅಲ್ಲಿ ಹೋಗಿ ಓದ್ತಾ ಇದ್ದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿದೆ, ಅಲ್ಲಿ ಆ ಮರಗಳ ಕೆಳಗಡೆ ಓದ್ತಾ ಇದ್ರೆ PT ಉಷಾ ಪ್ರಾಕ್ಟೀಸ್ ಮಾಡೋರು. ಸಣ್ಣ ಮಗುವನ್ನು ಕರ್ಕೊಂಡು ಮಾಡ್ತಾ ಇದ್ರು. ನಾನು ಅದು ನೋಡಿಕೊಂಡು ಬಹಳ ಹೇಗೆ ಅಂದರೆ ಒಂದು ಕೊಕ್ಕರೆ ಪಕ್ಷಿ ಸಣ್ಣ ಪಕ್ಷಿಯನ್ನು ಕೈಯಲ್ಲಿ ಇಟ್ಕೊಂಡು ಹೋಗೋದನ್ನ ಮಾಡ್ತಾ ಇದ್ರು. ಇವತ್ತು ಅಲ್ಲೆಲ್ಲ ಎಂಟ್ರಿ ಇಲ್ಲ. ಅದು ಏನು ಎಲ್ಲ ಚೆನ್ನಾಗಿದೆ. ಗಾಂಧಿ ಭವನಲ್ಲಿ ಒಂದು ಸಸ್ಯಾಹಾರವನ ಇತ್ತು, ಅಲ್ಲಿ ಹೋಗಿ ಓದ್ತಿದ್ದೆ. ವೃಷಭಾವತಿ ನದಿ ತೀರಕ್ಕೆ ಹೋಗಿ ಎಲ್ಲಿ ಪ್ರಶಾಂತವಾಗಿರುತ್ತೋ ಅಲ್ಲೆಲ್ಲ ಓದ್ತಾ ಇದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಲೈಬ್ರರಿಗೆ ಹೋಗಿ ಓದ್ತಾ ಇದ್ದೆ. ಆವಾಗ ಪ್ರತಿ ಶನಿವಾರ ರಜೆ ಇರ್ತಾ ಇತ್ತು, ಹೋಗಿ ಓದ್ತಾ ಇದ್ದೆ. ನನಗೆಲ್ಲಿ ಬೇಕು ಅಲ್ಲೆಲ್ಲ ಸೆಂಟ್ರಲ್ ಕಾಲೇಜಿನ ಓದ್ತಾ ಇದ್ದೆ. ಬರಗೂರು ಮೇಷ್ಟ್ರು ತುಮಕೂರಿಗೆ ಅವ್ರು ನಿರ್ದೇಶಕರಾಗಿದ್ದು. ನಾವು ಸೇರಿದಾಗ 95-96ರಲ್ಲಿ. ಅಲ್ಲಿಂದ ಬಂದು ಮೇಷ್ಟ್ರು ಬಸ್ ಹಿಡಿದು ನಡ್ಕೊಂಡು ಬಂದು ಸೆಂಟ್ರಲ್ ಕಾಲೇಜಿನ ಗಾರ್ಡನಲ್ಲಿ ಪಾಠ ಮಾಡಿದ್ದಾರೆ. ಅವೆಲ್ಲವೂ ಕೂಡ ನನಗಿದೆ. ಒಂದು EB ಟೈಲರ್ ಅಂತಕ್ಕಂಥವ್ರೊಬ್ಬ ಸಂಸ್ಕೃತಿ ವಿಕಾಸದ ಬಗ್ಗೆ ಹೇಳ್ತಾನೆ. ದಿ ಪ್ರಿಮಿಟಿವ್ ಕಲ್ಚರ್ ಅಂತಕ್ಕಂಥ ಒಂದು ಕೃತಿಯಲ್ಲಿ ಸಂಸ್ಕೃತಿ 1856ರಲ್ಲಿ ರಚನೆ ಮಾಡ್ತಾರೆ. ಹೇಗೆ ವಿಕಾಸ ಆಯಿತು ಅನ್ನುವಂಥದ್ದು ಕುರಿತು ಸಂಸ್ಕೃತಿ 3 ಹಂತಗಳಲ್ಲಿ ವಿಕಾಸ ಆಯಿತು: ಕಾಡುತನ, ಬರ್ಬರತನ, ನಾಗರಿಕತೆ. ಮರೆಯೋಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮೇಷ್ಟ್ರು ಮೊದಲ ತರಗತಿಯಲ್ಲಿ ಇದ್ದಾಗ ನನಗೆ ಟೀಚರ್ ಈಸ್ ಆಲ್ವೇಸ್ ಸ್ಟೂಡೆಂಟ್, ಕಲಿಕೆ ನಿರಂತರ. ಮೊನ್ನೆ ಕೂಡ ಹೇಳಿದ್ರು ನನ್ನ ಕಾರ್ಯಕ್ರಮ, ನನ್ನ ವಿದ್ಯಾರ್ಥಿಗಳೇ ನನಗೆ ಪ್ರಚಾರನೇ ಇಷ್ಟ ಇರಲಿಲ್ಲ. 6 ತಿಂಗಳು ನಾನು ಕನ್ನಡ ನಿರ್ದೇಶಕನಾಗಿದ್ದಾಗ 6 ತಿಂಗಳು ಬೇಡ್ಕೊಂಡ್ರು. ಲಕ್ಷ್ಮೀನಾರಾಯಣ ಸ್ವಾಮಿ ಅಂತೇಳಿ ಇತ್ತೀಚೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದಾರೆ. ಎಷ್ಟೋ ಸರಿ ಹೇಳಿದ್ದಾರೆ ಅವ್ರಿಗೆ, ಸರ್ ನಾನು ನಿಮ್ಮ ಶಿಷ್ಯ ಆಗ್ಬೇಕಾಗಿತ್ತು, ನೀವು ಕೋಲಾರದಲ್ಲಿ ಇಲ್ಲಿರ್ಬೇಕಾಗಿತ್ತು. ನೋಡ್ರಿ, ನೀವು ನಾನು ಶಿಷ್ಯ ಆಗ್ಬೇಕಾಗಿತ್ತು ಸರಿ, ನಾನು ಕೋಲಾರದಲ್ಲಿ ಇದ್ದಿದ್ದು ಸರಿನೇ, ಆದರೆ ಇವಾಗ ನನ್ನ ಶಿಷ್ಯರಿಗಿಂತ ಹೆಚ್ಚಾಗಿದೆ ನೀವು. ಹೌದು ಸರ್, ನಿಜ ಅಂತ ಹೇಳ್ತಾರೆ. ಬಹಳ ಮುಗ್ಧವಾಗಿ ಅವ್ರು ಮಾತಾಡುವಂಥದ್ದು. ನನ್ನನ್ನು ಇವತ್ತು ಈ ಸ್ಟೇಜ್ ಮುಂದೆ ನಿಲ್ಲಿಸಿದ್ದೆ ಅವರು, ಲಕ್ಷ್ಮೀನಾರಾಯಣ ಸ್ವಾಮಿ ಅಂತೇಳಿ ಏನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅವರಿಗೆ ನನಗೆ ಮೇಷ್ಟ್ರಿಗೆ ನಿಜವಾಗ್ಲೂ ನೀವು ನಂಬ್ತಿರಲಿಲ್ಲ, ಬರಗೂರು ಮೇಷ್ಟ್ರಿಗೆ ಫೋನ್ ಮಾಡೋದು ಭಯ. ಆದ್ದರಿಂದ ನನಗೆ ಇಂಥ ಒಂದು ಸ್ಥಾನ ಕೊಟ್ಟಿದ್ದು ಕೂಡ ನಮ್ಮ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನ ನಾನು ಮರೆಯೋದಕ್ಕೆ ಆಗೋದಿಲ್ಲ. ಅದನ್ನು ಮೇಷ್ಟ್ರ ಜವಾಬ್ದಾರಿ ಇರ್ತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಸಮಾಜದಲ್ಲಿ ಎಷ್ಟು ಮೇಷ್ಟ್ರು ಇರಬಾರ್ದು, ಎಷ್ಟು ವಿದ್ಯಾರ್ಥಿಗಳು ಇರ್ಬೋದು. ಆದ್ದರಿಂದ ಸಮಾಜವನ್ನು ತಿದ್ದಂಥವ್ರು ಮೇಷ್ಟ್ರ ಕೆಲಸ ಆಗುತ್ತೆ. ನಾನು ಮೇಷ್ಟ್ರಾಗಿ ನಾನು ತಪ್ಪು ಮಾಡಲ್ಲ, ಮಾಡಿದಾಗ ಶಿಕ್ಷೆ ಇರಬೇಕು ಅಂತೇಳಿ ನನ್ನ ಭಾವನೆ. ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೆ ಅವ್ರನ್ನ ತಿರ್ತೀನಿ, ಸರಿಯಾದ ದಾರಿಗೆ ಹೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾ, ನನಗೆ ಹೆಚ್ಚು ಮಾತಾಡೋದಕ್ಕೆ ಅವಕಾಶ ಇದ್ದರೆ ಮಾತ್ರ ನನಗೆ ಬಹಳ ನನ್ನ ವಿಚಾರಗಳ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಸಾಧ್ಯ ಆಗಿದೆ. ಆದರೆ ಸಮಯದ ಅಭಾವ ಇರೋದ್ರಿಂದ ನಾನು ಕೆಲವೇ ವಿಚಾರಗಳನ್ನು ನಿಮ್ಗೆ ಹೇಳ್ತಾ, ನೀವೆಲ್ಲರೂ ಕೂಡ ನನ್ನ ಮಾತುಗಳನ್ನು ಕೇಳಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಆಮೇಲೆ ಸಮಗ್ರ ಸಾಹಿತ್ಯ ಎಲ್ಲ ಕೃತಿಗಳ ಒಂದು ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು. ಆ ಪುಸ್ತಕ ಮುಟ್ಟಿದ್ರೆ ಹೇಗಿದೆ ಅಂದರೆ ಒಂದು ಮಗುವನ್ನು ಮುಟ್ಟಿದ ರೀತಿಯಲ್ಲಿದೆ. ನನ್ನ ಅಭಿನಂದನಾ ಗ್ರಂಥಕ್ಕೆ ಬರೆದಿರ್ತಕ್ಕಂಥ ಲೇಖನಗಳನ್ನು ನೀವು ಓದ್ಬಿಟ್ರೆ ನನ್ನ ವಿದ್ಯೆ ಎಷ್ಟು ಜನ ಕನಸಲ್ಲಿದ್ದಾರೆ, ಹೇಗೆ ಅನ್ನ ಕೊಟ್ಟಿದ್ದಾರೆ ದೇವರು, ಎಲ್ಲ ಇದೆ. ನೀವು ಬೇಕಾಗಿದೆ ನನ್ನ ಪುಸ್ತಕಗಳು ನನ್ನ ಇದರಲ್ಲಿ ನನ್ನ ಒಬ್ಬ ವಿದ್ಯಾರ್ಥಿ ಅದನ್ನು ಪ್ರಿಂಟ್ ಹಾಕ್ಸಿರೋದು, ಅದು ಕೂಡ ಒಂದು ರೀತಿ ವೈಶಿಷ್ಟ್ಯ. ಹಳೆ ಊರಿನ ಅಣತೆ ಅಂತೇಳಿ ಚಾಂದ್ ಪಾಷ ಗೊತ್ತಿದ್ದ ಕವಿ, ಅವ್ರನ್ನ ನನ್ನ ಹತ್ರ PhD ಮಾಡ್ತಾ ಇರ್ತಕ್ಕಂಥವ್ನು, ಅವನೇ ಶೀರ್ಷಿಕೆ ಕೊಟ್ಟಿರ್ತಕ್ಕಂಥದ್ದು ಹಳೆ ಊರಿನ ಅಣತೆ ಅಂತಕ್ಕಂಥ ಒಂದು ಕವನ ಇಲ್ಲಿಗೋ ಕರ್ಕೊಂಡು ಹೊರಟೋಗುತ್ತೆ ನನ್ನ ಬಗ್ಗೆ ಬರೆದಿರ್ತಕ್ಕಂಥದ್ದು. ಸೊ ಅದರಿಂದ ನನಗೆ ಬಹಳ ಈ ಒಂದು
28 ವರ್ಷಗಳ ಅಧ್ಯಾಪಕ ಸೇವೆ ನನಗೆ ಸಾರ್ಥಕವಾಯಿತು ಅಂತ ಅನಿಸಿದೆ. ಮತ್ತೆ ನನ್ನ ಜೀವನನೂ ಕೂಡ ಸಾರ್ಥಕ ಅನಿಸಿದೆ. ಇದಕ್ಕಿಂತ ನನ್ನ ಜೀವನದಲ್ಲಿ ಏನೂ ಪಡೆದ್ರು ಕೂಡ ವೇಸ್ಟ್. ಯಾವುದೇ ಪ್ರಶಸ್ತಿ ಬರಲಿ, ಆದರೆ ವಿದ್ಯಾರ್ಥಿಗಳು ತೋರಿಸಿರ್ತಕ್ಕಂಥ ಪ್ರೀತಿಯನ್ನು ನಾನು ಮರೆಯೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ನಾನು ಪ್ರಶಸ್ತಿಗೆ ಅಪ್ಲೈ ಮಾಡಿದ್ರೆ ಬೇಕಾದಷ್ಟು ಬರ್ತಾ ಇತ್ತು, ನಾನು ಅಪ್ಲೈ ಮಾಡಿಲ್ಲ. ನಾನು ಅವ್ರ ಪ್ರಶಸ್ತಿಗೆ ಕರೆದು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ನನಗೆ ಸಿಗಬೇಕಾದಂಥ ಸಂದರ್ಭ ಬಂದಾಗ ಎಲ್ಲವೂ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿರೋದೆ. 2 ನಿಮಿಷ ಆದ್ಮೇಲೆ ನಾನು ಬಿಟ್ಕೊಡ್ತೀನಿ ಸಮಯವನ್ನು. ಇವತ್ತು ನನಗೆ ವ್ಯಕ್ತಿತ್ವ ಅಂತ ಹೇಳಿದರೆ ಇದ್ದರೆ ಅದಕ್ಕೆ ನನ್ನ ತಾಯಿ ಕಾರಣ. ಅವರು ಒಂದು ಮಾತು ಹೇಳ್ತಾರೆ, ಎಂಥ ಬಡತನ ಅಂದರೆ ನನಗೆ ಫೀಸ್ ಕಟ್ಟಕ್ಕೆ ಹಣ ಕೊಡ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ, ಏನಪ್ಪ ಕಾರಣಗಳು ಬಿಡಿ. ಆಮೇಲೆ ನಾನು 3 ಗಂಟೆ ರಾತ್ರಿಗೆ ಬೇರೆ ದಂಡದ ಮರ ಹತ್ರ ಹೋಗಿ ಹಣ್ಣು ಎತ್ಕೊಂಡು ಹೋಗಿ ಅದನ್ನು ಮಾರಿ ಒಂದು ಪುಸ್ತಕ ತಗೊಳ್ತಾ ಇದ್ದೆ, ಒಂದು ಪೆನ್ ತಗೊಳ್ತಾ ಇದ್ದೆ. ಮತ್ತು ಹಾಗೆ ಅದನ್ನು ಮಾರಿ ನಾನು ಮಧ್ಯಾಹ್ನ ಊಟ ಮಾಡ್ತಾ ಇದ್ದೆ. ಸೊ ಅವೆಲ್ಲವೂ ಕೂಡ ಇದರಲ್ಲಿದೆ. ಹಳೆ ಊರಿನ ಹಣತೆಯಲ್ಲೂ ಇದೆ. ಅಭಿನಂದನ ಇದು ಸಮಗ್ರ ಸಾಹಿತ್ಯದಲ್ಲಿ ಬರ್ತೀನಿ ನಾನು. ಅಂದಿನಿಂದ ಇಂದಿನವರೆಗಿನ ಹೆಜ್ಜೆ ಗುರುತುಗಳು ಅಂತೇಳಿ. ಅದಕ್ಕೆ ನನಗೆ ಯಾವುದೇ ಸ್ಥಾನ ಮಾನ ಬರ್ಬೋದು, ಆದರೆ ಹಿಂದಿಂದ ಯಾವತ್ತೂ ಮರೆಯಲ್ಲ. ನಾನು ಯಾವುದು ಶಾಶ್ವತ ಅಲ್ಲ ಮನುಷ್ಯನಿಗೆ. ನಾನು ಹಿಂದೆ ನಾನು ನಡೆದು ಬಂದಂಥ ದಾರಿ ನಾನು ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತೆ. ನಾನೊಬ್ಬ ಸೀನಿಯರ್ ಪ್ರೊಫೆಸರು ಅಥವಾ ನಾಳೆ VCನೂ ಆಗ್ಬೋದು. ಏನಾದರೂ ಕೂಡ ನಾನು ಹಿಂದೆ ಬಂದಿರ್ತಕ್ಕಂಥ ಯಾವತ್ತೂ ಮರೆಯಲ್ಲ. ಮತ್ತು ನಾನು ನನ್ನ ಕಡೆಯಿಂದ ಈ ಸಮಾಜಕ್ಕೆ ಏನು ಹೇಳ್ಬೋದು ಅಂತಕ್ಕಂಥದ್ದನ್ನೇ ನಾನು ಹೇಳೋದು. ಅದಕ್ಕೆ ಕಾರಣ ಎಲ್ಲರೂ ಕೂಡ ಒಂದು ವಿಶೇಷಣೆ. ಕುವೆಂಪು ಅವರ ಇದು ಜಲಗಾರ ಶ್ರೇಷ್ಠ, ಒಬ್ಬ ಕನಿಷ್ಠ ವ್ಯಕ್ತಿಯನ್ನು ಅವರು ನೋಡ್ತಕ್ಕಂಥ ದೃಷ್ಟಿಕೋನ, ಮತ್ತು ರೈತನನ್ನು ಒಬ್ಬ ನೇಗಿಲ ಯೋಗಿ ಅಂತ ಹೇಳ್ತಕ್ಕಂಥದ್ದು. ಸೊ ಅದರಿಂದ ಯಾರು ನಾನು ಇಂಥವರು ಶ್ರೇಷ್ಠ, ಇಂಥವರು ಇದು ಕನಿಷ್ಠ ಅಂತೇಳಿ ನೋಡೋದಿಲ್ಲ. ಒಬ್ಬೊಬ್ಬರು ಕೂಡ ಒಂದೊಂದು ರೀತಿ ಕಾರಂತರ ಮರಳಿಗೆ ಓದಿ ಅದು ಆಧುನಿಕ ಶಿಕ್ಷಣದ ವಿಘಟನೆ ಅಂತಕ್ಕಂಥ ಹೇಗೆ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಲಚ್ಚ ಆಗಿರ್ಬೋದು, ರಾಮ ಆಗಿರ್ಬೋದು, ಅಥವಾ ರಾಮಾಯತಾಳ ಮತ್ತು ಶೀನಮಯ್ಯನ ಸ್ನೇಹ ವಿಘಟನೆಗೆ ಒಳಗಾಗುತ್ತೆ ಅಂತಕ್ಕಂಥ ಒಂದು ಇದರಲ್ಲಿ. ನಿಜವಾಗಲೂ ಈ ಒಂದು ಸಂದರ್ಭಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಂಥ ಗೌಡರಿಗೆ ನಾನು ಧನ್ಯವಾದಗಳು.